MLA: ಅಕ್ಕಯ್ಯ, ಅಲ್ಲಿ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾಳೆ, ಇಲ್ಲಿಗೆ ಬರ್ತಾಳೆ. ನಾನು ಹೇಳ್ದೆ ಅಲ್ವಾ ಅವಳು ರಾಣಿ ಬೇಟೆ ಅಂತ, ಅವಳೇ ನೋಡ್ಕೊತಾಳೆ ಬಿಡು ಅಂದ. ಗಂಗೂಬಾಯಿ: ಹಂಗಂತ್ಯಾ? ನೀನು ಏನೇ ಹೇಳು ರುದ್ರ, ರಾಣಿನ ನೀನು ನನ್ನ ವಶಕ್ಕೆ ಕೊಡದೆ ಚೆನ್ನಾಗಿ ತಿದ್ದಿದೀಯ ಬಿಡ್ಲ, ಅದಕ್ಕೆ ಅವಳು ಈ ರೀತಿ ಉಪಯೋಗಕ್ಕೆ ಬರ್ತಾವಳೆ ಅಂತ ಇಬ್ಬರು ರಣಗೇಕೆ ಹಾಕಿ ನಗ್ತಾರೆ. ಮತ್ತೆ ಗಂಗೂಬಾಯಿ ವಾಪಸ್ ಶುಂಠಿಕೊಪ್ಪಗೆ ಹೊರಡ್ತಾ ಇದ್ಲು. ವಾಲ್ನಲ್ಲಿ ಹಾಕಿದ್ದ MLA ಲಾವಣ್ಯ ಮತ್ತು ಪದ್ಮ ಮೂವರು ಇರೋ ಫೋಟೋ ನೋಡಿ ಲಾವಣ್ಯ ಮುಖ ಸವರಿ, ಲೋ ರುದ್ರ, ನನ್ನ ಮತ್ತೊಂದು ಸಲ ಬಂದಾಗ ನನ್ನ ಮಗಳು ಮನೇಲಿರಬೇಕು, ಅರ್ಥ ಆಯ್ತಾ ಅಂದ್ಲು. MLA: ಸರಿ ಅಕ್ಕಯ್ಯ ಅಂತ ಹೇಳ್ದ. ಗಂಗೂಬಾಯಿ ಹೊರಡೋಕೆ ಮುಂದಾದ್ಲು. ಡೋರಿಂದ ಆಚೆ ಹೋಗ್ತಿದ್ದಂತೆ ಲಾವಣ್ಯ ಒಳಗೆ ಬರ್ತಾ ಇದ್ಲು. ಅವಳನ್ನು ನೋಡಿ ಪದ್ಮ ಶಾಕ್ನಲ್ಲಿ ಗಂಗೂಬಾಯಿ ಕಡೆ ನೋಡಿದ್ರು. MLA: ಇದೋ ಇಲ್ಲೇ ಬಂದ್ಲಲ್ಲ ಲಾವಣ್ಯ, ಎಲ್ಲೋಗಿದ್ಯಮ್ಮ, ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂದ. ಲಾವಣ್ಯ ಗಂಗೂಬಾಯಿನ ನೋಡಿ, ಯಾರ್ ಡ್ಯಾಡಿ ಇವರು ಅಂದ್ಲು. MLA: ಇವರು ನಿಮ್ಮಮ್ಮ ಕಣಮ್ಮ ಅಂದರು. ಲಾವಣ್ಯ ಅವ್ರನ್ನೇ ನೋಡಿ, ಏನು ನಿಮ್ಮ ಕಣ್ಣಿಗೆಲ್ಲ ನಾನು ಫೂಲ್ ರೀತಿ ಕಾಣಿಸ್ತಾ ಇದ್ದೀನಾ ಡ್ಯಾಡಿ ಅಂತ ಕೋಪದಲ್ಲಿ ರೇಗಿದ್ಲು. MLA: ಅಲ್ಲಮ್ಮ ಅದು. ಅಷ್ಟರಲ್ಲಿ ಗಂಗೂಬಾಯಿ: ಏಯ್ ರುದ್ರ, ಸಾಕು ತಮಾಷೆ ನೋಡಮ್ಮ, ನಾನು ಇವನ ಅಕ್ಕ ಅಷ್ಟೆ, ಸುಮ್ಮನೆ ನಿನ್ನ ಜೊತೆ ತಮಾಷೆ ಮಾಡ್ದ ಬಿಡು, ನಾನು ನಮ್ಮೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ, ಹುಷಾರಮ್ಮ ಅಂತ ಹೇಳಿದ್ಲು. MLA: ಅಕ್ಕಯ್ಯ ಅಂದ. ಗಂಗೂಬಾಯಿ ಅವನಿಗೆ ಕಣ್ಣು ಮುಚ್ಚಿದ್ಲು.